ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ನ ನಿಮ್ಮ ಪ್ರೀತಿಯ ವೀಣಾ. ಇವತ್ತು ಸಂಡೇ 31. ಸುಮ್ಮನೆ ಹೊರಗಡೆ ಸುತ್ತಾಡ್ಕೊಂಡು ಬರಕ್ಕೆ ಹೋಗೋಣ ಅಂತ ಒಂದು ಮಾಲಿಗೆ ಹೋಗಿದ್ವಿ. ಅಲ್ಲಿ ಸುಮ್ಮನೆ ನೋಡಿ, ಇವಾಗ ಲಿಫ್ಟ್ಗೆ ಹೋಗ್ತಾ ಇದ್ವಿ. ಲಿಫ್ಟಲ್ಲಿ ಹೋಗೋಣಾಗ ಮುದ್ದು ಬೇಡ, ನಾನು ಬರಲ್ಲ ಅಂತ ಇದ್ದ. ಆಮೇಲೆ ಏನಾಗಲ್ಲ ನಡಿ ಅಂತ ಒಳಗಡೆ ಹೋದ್ವಿ. ಅಲ್ಲಿಂದ ನೋಡಿ, ಅವ್ನ ಪ್ಯಾಂಟ್ ಸ್ವಲ್ಪ ಲೂಸ್ ಆಗಿತ್ತು ಅಂತ ಹೇಳಿ ಪ್ಯಾಂಟ್ ಇಟ್ಕೋಬೇಡ ಅಂತ ಹೇಳ್ತಾನೆ ಇದ್ದೀನಿ. ಪ್ಯಾಂಟ್ ಇಟ್ಕೋಬೇಡ ಅಂತ ಹೇಳಿದ್ರು ಕೂಡ ಹಂಗೆ ಇಟ್ಕೊಂಡು ಓಡಾಡ್ತಾನೆ ಇದ್ದ. ಆಮೇಲೆ ಮೇಲ್ಗಡೆ ಅಲ್ಲಿ ಚಿಕ್ಕ ಚಿಕ್ಕ ಬೊಂಬೆಗಳನ್ನ ಅಲ್ಲಿ ನೇತಾಕಿದ್ರು, ಸುಮ್ಮನೆ ಶೋಗೆ ಅಂತ ನೇತಾಕಿದ್ರು. ಅಮ್ಮ ಅಲ್ಲಿ ಭೂತ ನೋಡಲ್ಲಿ, ತೋರ್ಸು ಅಂತ ಇದ್ದ. ಮತ್ತೆ ಅಲ್ಲಿಂದ ಬಂದು ಡಿ ಮಾರ್ಟಿಗೆ ಅಂತ ಮೋರಿಗೆ ಅಂತ ಬಂದ್ವಿ. ಸ್ವಲ್ಪ ಅಲ್ಲಿ ಮನೆಗೆ ಸ್ವಲ್ಪ ಐಟಮ್ಸ್ಗಳು ತಗೋಬೇಕಿತ್ತು ಅಂತ ಹೇಳಿ ನೋಡ್ತಾ ಇದ್ವಿ. ಆಯಿಲ್ ಅಲ್ಲೆಷ್ಟಿತ್ತು ಇಲ್ಲೆಷ್ಟಿತ್ತು ಅಂತ ನೋಡ್ತಾ ಇದ್ವಿ. ಆಯಿಲು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಇಲ್ಲಿ 117, ಅಲ್ಲಿ 112. ಈ ಥರ ಆಯಿಲ್ ರೇಟು ಕೂಡ ಒಂದೊಂದು ಕಡೆ 2 ರೂಪಾಯಿ 3 ರೂಪಾಯಿ ಹೆಚ್ಚು ಕಡಿಮೆ ಇತ್ತು. ಸೊ ಹಂಗಾಗಿ ಒಂದೊಂದು ಐಟಮ್ಸ್ಗಳನ್ನೇ ನೋಡಿಕೊಂಡು ಹೋಗ್ತಾ ಇದ್ವಿ. ಆ ಮುದ್ದು ನೋಡಿ, ಅಲ್ಲಿ ಆ ಕುರ್ಕುರೆ ಪ್ಯಾಕೆಟು, ಮತ್ತು ಅಲ್ಲಿ ಚಾಕ್ಲೇಟ್ ಬಾಕ್ಸು, ಮತ್ತು ಅಲ್ಲಿ ನೋಡಿ ಇಲ್ಲಿ ಮುಂದ್ಗಡೆಯಲ್ಲಿ ತಟ್ಟೆ ಗ್ಲಾಸು ಎಲ್ಲ ಇಟ್ಟಿದ್ರಲ್ಲ, ಅದೆಲ್ಲ ಟಾಯ್ಸ್ಗಳೆಲ್ಲ ಹಿಂದೆ ಇತ್ತು. ಆ ಟಾಯ್ಸ್ಗಳೆಲ್ಲ ಬೇಕು ಅಂತ ಕೇಳ್ತಾನೆ ಇದ್ದ. ಆಮೇಲೆ ಎಲ್ಲ ಒಂದೊಂದಾಗಿ ತೆಗೆದು ಹರಡ್ತಾನೆ ಇದ್ದ. ನಾನು ನೋಡ್ತಾನೆ ಇದ್ದೆ, ಇಲ್ಲ ಆ ಕಡೆ ಕರ್ಕೊಂಡೋಗು, ಇಲ್ಲ ಒಂದು ಕಡೆ ನನ್ನ ಐಟಮ್ಸ್ ತಗೋತೀನಿ ಅಂತ ಹೇಳಿ ಈ ಕಡೆ ಬಂದೆ. ಶಾಂಪು ಮತ್ತು ಸಾಬೂನು ಲೈನಿಗೆ ಬಂದೆ ನಾನಲ್ಲಿ. ಅವನು ಹಿಂದೆ ಪಪ್ಪ ನನಗೂ ಬೇಕು ಅಂತ ಕೇಳ್ತಾನೆ ಇದ್ದ. ಮನೀಶ್ ಹುಡ್ದಾಗಂತೂ ಆಲ್ಮೋಸ್ಟ್ ಎಷ್ಟು ಟಾಯ್ಸ್ಗಳು ತೆಕ್ಕೊಟ್ಟಿದ್ವಿ ಅಂತಂದರೆ, ಅವನಿಗೆ ಮಾಡಿರೋ ಅಷ್ಟನ್ನ ಮುದ್ದುಗೆ ಮಾಡಿಲ್ಲ ನಾವು. ಮನೀಶ್ಗೆ ಜಾಸ್ತಿ ಮಾಡಿದ್ದೀವಿ, ಆದರೆ ಮುದ್ದುಗೆ ಜಾಸ್ತಿ ಏನೂ ತೆಕ್ಕೊಟ್ಟಿಲ್ಲ ಅವನಿಗೆ. ಇವಾಗಿಲ್ಲಿ ಡವ್ ಸಾಬೂನು ನೋಡ್ತಾ ಇದೆ ಹಂಗೇನೆ. ಅದು ನಾನು ಮುದ್ದು ಏನು ತಿಳ್ಕೊಂಡವನೇ, ಅವನು ಏನೋ ಕೇಕೋ ಅಥವಾ ಏನೋ ಚಾಕ್ಲೇಟೋ ಅಂತ ತಿಳ್ಕೊಂಡವನೇ. ಧರ್ಮ ಎತ್ಕೊಂಡೈತೆ. ಇವಾಗಲೂ ಕೂಡ ಅದನ್ನು ಪಪ್ಪ ನನಗೂ ಬೇಕು, ನಾನು ಓಪನ್ ಮಾಡ್ತೀನಿ ಅಂತ ಇದ್ದ. ಸೊ ಹಂಗಾಗಿ ಇವನು ಎತ್ಕೊಂಡು ಹಂಗಾಗಿ ಸುಮ್ಮನೆ ಇಲ್ಲಿ ಸಾಮಾನುಗಳು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಹೋಗೋಣ, ಸುಮ್ಮನೆ ಇಲ್ಲೇ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಧರ್ಮ ಅಲ್ಲಿ ಸ್ವಲ್ಪ ಇವತ್ತು ಸಂಜೆ ಬಿರಿಯಾನಿ ಮಾಡೋಕ್ಕೆ ಅಂತ ಸ್ವಲ್ಪ ಮಸಾಲೆಗಳೆಲ್ಲ ನೋಡಬೇಕಿತ್ತು. ನೋಡೋಣ ಬಾ ಅಂತ ಅಂದ್ಕೊಂಡು ಈ ಮಸಾಲೆಗಳೆಲ್ಲ ಇರ್ತಾವಲ್ಲ, ಆ ಕಡೆ ಲೈನಿಗೆ ಕರ್ಕೊಂಡು ಬಂತು. ಅಲ್ಲಿ ನೋಡಿದ್ರೆ ಒಂದು ಸಿಕ್ಕರೆ ಒಂದು ಸಿಗ್ತಾ ಇರಲಿಲ್ಲ. ಧರ್ಮ ಬೈತಾಯಿತ್ತು. ಪರವಾಗಿಲ್ಲ, ನಾವಿರೋ ಏರಿಯಾದಲ್ಲೇ ಪರವಾಗಿಲ್ಲ ಕಣಮ್ಮ, ಅಲ್ಲಿ ಒಳ್ಳೊಳ್ಳೆ ನಾವಿರೋ ಏರಿಯಾದಲ್ಲೇ ಪರವಾಗಿಲ್ಲ ಸಿಗ್ತದೆ, ಇಲ್ಲೇನೂ ಸಿಗಲ್ಲ ಬಾ ಅಂತ ಹೇಳಿ ಸ್ವಲ್ಪ ಐಟಮ್ಸ್ಗಳು ತಗೊಂಡು ಆಚೆ ಬಂದ್ವಿ. ಇಲ್ಲಿ ಮುಂಬೈ ವಾಲ ಚಾಟ್ ಅಂತ ಇತ್ತು, ಅದು ಸಖತ್ತಾಗಿತ್ತು ಮಾತ್ರ. ಮೋರಿತ್ತಲ್ಲ ಡಿ ಮಾರ್ಟ್, ಅದ್ರ ಆಪೋಸಿಟೇ ಚೆನ್ನಾಗಿತ್ತು ಮಾತ್ರ. ಅದ್ರ ಆಪೋಸಿಟ್ ಅಲ್ಲ, ಸ್ವಲ್ಪ ಹಿಂದಕ್ಕೆ ಚೆನ್ನಾಗಿತ್ತು. ಅಲ್ಲಿ ಸಖತ್ತಾಗಿತ್ತು ಮಾತ್ರ. ಅಲ್ಲಿ ನಾನು ಮುದ್ದು ಇಬ್ಬರು ಕೂತಿದ್ವಿ. ಮನೀಶು ಮತ್ತೆ ಅಲ್ಲಿ ಹೋಗಿ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿದೆ ಅಂತ ಹೇಳಿ ಸರಿ ಪಾನಿಪುರಿ ತಿಂತೀವಿ ಅಂತ ಹೇಳ್ಕೊಂಡು ತಿಂದಾಯಿತು ಎಲ್ಲ. ಒಂದೊಂದು ತೊಗೊಂಡ್ವಿ, ದಹಿ ಪಾಪಡಿ ತೊಗೊಂಡ್ವಿ, ಮತ್ತು ಗ್ರಿಲ್ ಸ್ಯಾಂಡ್ವಿಚ್ ತೊಗೊಂಡ್ವಿ ಒಂದು 3. ಸಖತ್ತಾಗಿತ್ತು. ಮನೀಶ್ ಅಂತ ಈ ಥರ ಕೊಟ್ಟರೆ ಡೈಲಿ ತಿನ್ಬೋದು ಅಂತ ಅಂದ್ಕೊಂಡು ಸರಿ ಆಯ್ತು ನಡಿಯಪ್ಪ ಅಂತ ಮನೆಗೆ ಬಂದ್ವಿ. ಇಲ್ಲಿ ಆಲ್ರೆಡಿ ಮೇ ಬಿ 6 o'clock, ಕರೆಕ್ಟ್ 6 o'clockಲ್ಲಿ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡು ಅಂತ ಹೇಳಿದ್ರು. ಧರ್ಮ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ನಾನೇ ಮಾಡ್ತೀನಿ ಇವತ್ತು ಅಂತ ಹೇಳಿ ಸರಿ ಆಯಿತು ನೀನೇ ಮಾಡು ಅಂತ ಹೇಳಿ 1 ಕಿಲೋ ಚಿಕನ್ ತೊಗೊಂಬಂದ್ವಿ. 1 ಕಿಲೋ 1.5 ಕಿಲೋ ಇತ್ತು ಅಂದ್ಕೊಂಡಿದ್ದೀನಿ ಮೇ ಬಿ. ಅದರಲ್ಲಿ ಕುಕ್ಕರಲ್ಲೇ ಡೈರೆಕ್ಟಾಗಿ, ಯಾಕೆಂದರೆ ಕುಕ್ಕರಲ್ಲಿ ಡೈರೆಕ್ಟಾಗಿ ಇಡ್ತೀವಲ್ವ, ಸೊ ಹಂಗಾಗಿ ಒಂದು ಕುಕ್ಕರಲ್ಲಿ ಒಂದು ಅರ್ಧ kg 3/4 kg ಅಷ್ಟು ಚಿಕನ್ ಹಾಕ್ಕೊಂಡ್ರು. ಅದರೊಳಗಡೆಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಅಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂದರೆ ಸ್ವಸ್ತಿಕ್ದಿತ್ತು, ಟಿಕ್ಕಾಲ ಇರಲಿಲ್ಲ ಒಟ್ಟಿನಲ್ಲಿ. ಅದು ಚೆನ್ನಾಗಿರ್ತದೆ ಒಟ್ಟಿನಲ್ಲಿ. ಓಕೆ, ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡ್ರು. ಆಮೇಲೆ ಚಿಲ್ಲಿ ಪುಡಿ ಹಾಕ್ಕೊಂಡ್ಮೇಲೆ ಗರಂ ಮಸಾಲ ಒಂದು 1/2 ಟೇಬಲ್ ಸ್ಪೂನಷ್ಟು, ಆಮೇಲೆ ಪೆಪ್ಪರ್ ಪುಡಿ ಒಂದು 1/2 ಟೇಬಲ್ ಸ್ಪೂನಷ್ಟು, ಜೀರಿಗೆ ಪುಡಿ ಒಂದು 1/2 ಟೇಬಲ್ ಸ್ಪೂನು, ಆಮೇಲೆ ಸ್ವಲ್ಪ ಹಳದಿ ಕೂಡ ಹಾಕ್ಕೊಂಡ್ರು. ಹಾಗೆಯೇ ಸ್ವಲ್ಪ
ಸಾಲ್ಟು ಹಂಗೇನೆ ಎಷ್ಟು ಬೇಕಷ್ಟು ಸಾಲ್ಟು ಸ್ವಲ್ಪ ಹಾಕೊಬೇಕು. ಆಮೇಲೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಅದು ಬೇರೆ, ಆಮೇಲೆ ಖಾರ ಚಿಲ್ಲಿ ಪೌಡರ್ ಬೇರೆ ಇತ್ತು. ಇವಾಗ ಹಾಕಿದ್ದು ಖಾರ ಚಿಲ್ಲಿ ಪೌಡರು. ಅದಾದಮೇಲೆ ಒಂದು 3 ಪೀಸಷ್ಟು ಚಕ್ಕೆ, 3 ಪೀಸಷ್ಟು ಚಕ್ಕೆ, ಒಂದು 4-5 ಲವಂಗ, ಒಂದು ಸ್ಟಾರ್ ಅನೀಸು, 3 ಲವಂಗ. ಹಾಗೆ ಅದು ಸ್ಪೂನು ಚಿಕ್ಕದು, ಸೊ ಹಂಗಾಗಿ ಅದರಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದಾರೆ. ಆಮೇಲೆ ನನ್ನ ಕೈಲಿ 1 ಹಿಡಿ ಕೊತ್ತಂಬರಿ ಇತ್ತು, ಆಮೇಲೆ 1 ಹಿಡಿ ಪುದೀನ ಇತ್ತು. ಸೊ ಅದರಲ್ಲಿ ಸ್ವಲ್ಪ ಹಾಕೋತಾರೆ, ಜಾಸ್ತಿನೇ ಐತೆ ಅಲ್ಲಿ. ಹಂಗಾಗಿ ಅದು ಅದು ಹಾಕಿದಷ್ಟು ಚೆನ್ನಾಗಿರ್ತದೆ ಅದನ್ನು. ಸೊ ಹಂಗಾಗಿ ಅದು ಹಾಕಿದ್ರು. ಮುದ್ದು ನೋಡಿ ಹಾಯ್ ಮಾಡ್ತೀನಿ ಕಣಮ್ಮ ಅಂತ ಇದ್ದ. ಸೊ ಹಂಗಾಗಿ ಒಂದೊಂದು ವಿಡಿಯೋ ತೆಗೆದೆ ಒಂಚೂರು ಹಂಗೇನೆ. ಅದಾದಮೇಲೆ ಸಾಲ್ಟು, ಅದಾದಮೇಲೆ ಅರ್ಧ ಲೀಟ್ರದ್ದು ಕರ್ಡು, ಅದರಲ್ಲಿ ಒಂದು ಮುಕ್ಕಾಲು ಪ್ಯಾಕೆಟ್ ಅಷ್ಟು ಹಾಕಿದ್ದು. ಯಾಕೆಂದರೆ ಮೇಯ್ನಲ್ಲಿ ಕರ್ಡ್ ಹಾಕಿದ್ರೇ ಅದು ಸಾಫ್ಟು ಒಂಥರ ಜ್ಯೂಸಿಯಾಗಿ ಬರುತ್ತೆ. ಸೊ ಹಂಗಾಗಿ ಅದಾದಮೇಲೆ ಆಯಿಲು ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡ್ವಿ. ಇದಿಷ್ಟು ಹಾಕೊಂಡು ನೀಟಾಗಿ ಕಲಿಸ್ಬೇಕು. ಎಷ್ಟೊತ್ತು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಆ ಮಸಾಲ ಆಗ್ಬೋದು, ಉಪ್ಪು ಖಾರ ಹುಳಿ ಎಲ್ಲ ಕೂಡ ಚಿಕನ್ ಹಿಡಿತದೆ. ಒಂದು 1.5 ಅವರ್ 2 ಅವರ್ ನೆನೆ ಹಾಕ್ತೀವಿ ಅಷ್ಟೇ ಸಾಕು. ಯಾಕೆಂದರೆ 6 o'clock ನಾವು ರೆಡಿ ಮಾಡೋಕೆ ಹಿಡಿದಿದ್ದು 5:45 ಇನ್ನೇನು ನಿಯರ್ 6 ಹತ್ತತ್ರ ಆಗಕ್ಕೆ ಬಂತು. ಸೊ ಹಂಗಾಗಿ ಸಾಕು ಅಷ್ಟು ನೆಂದರೆ ಅಂತ ಹೇಳಿದ್ರು. ಯಾಕೆಂದರೆ ಊಟ ಟೈಮಿಂಗ್ಸ್ ಬೇರೆ ಮೀರೋದ್ರೆ ಮುದ್ದು ಅವತ್ತೆಲ್ಲ ಮಲಗಿರಲಿಲ್ಲ. ಸೊ ಹಂಗಾಗಿ ಮುದ್ದು ಮನೀಶ್ ಇಬ್ಬರು ಮಲ್ಕೊತಾರೆ ಅಂತೇಳಿ, ಅವರು ಮಲ್ಕೊಂಡ್ರೆ ಇನ್ನೂ ಊಟ ಮಾಡೋಕ್ಕಾಗಲ್ಲ ಅಂತೇಳಿ ಕಲಸಿಟ್ರು. ಅದೆಷ್ಟೇನೇನಿಲ್ಲ. ಇಲ್ಲಿ ಕಬಾಬ್ಗೆ ಅಂತ ಚಿಕ್ಕ ಚಿಕ್ಕ ಪೀಸಾಗಿ ಧರ್ಮ ಕಟ್ ಮಾಡಿ ಇಟ್ಟಿದ್ರು. ಅದರೊಳಗಡೆಗೆ ಅದು ಕೂಡ ಒಂದು 1/2 kg ಐತೆ ಅಲ್ಲಿ. ಅದರೊಳಗಡೆಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಅದು ಸ್ವಸ್ತಿಕಲ್ಲೇ ಕಾಣಿಸ್ತಿರ್ಬೋದು ನಿಮಗೆ, ಕಾಣಿಸ್ತಾ ಇದೆ. ರೆಡ್ ಚಿಲ್ಲಿ ಪೌಡರು 1.5 ಸ್ಪೂನ್ ಅಷ್ಟು ಹಾಕಿದ್ರು. ಪ್ಯಾಕೆಟಲ್ಲಿ ಹಾಕಿದ್ರು, ಬಟ್ ನನಗೆ ಗೊತ್ತಾಗುತ್ತೆ ಅಲ್ಲಿ. ಅದಾದಮೇಲೆ ಸ್ವಲ್ಪ ಅದಕ್ಕೆ ಕಲರ್ಗೆ ಹಾಕಿದ್ದು. ಇವಾಗ ಹಾಕ್ತಾ ಇರೋದು ಚಿಲ್ಲಿ ಪುಡಿ ಖಾರದ್ದು. ಆಮೇಲೆ ಹಳದಿ ಹಾಕಿದ್ರು ಸ್ವಲ್ಪ, ಒಂದು 1/2 ಟೇಬಲ್ ಸ್ಪೂನು. ಆಮೇಲೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು. ಆಮೇಲೆ ನೋಡಿ, ತೆಲಂಗಾಣದಲ್ಲಿ ಇಲ್ಲಿ ನಮ್ಮ ಕಡೆ ಸಿಗೋ ಥರ ಬ್ಯಾಂಗ್ಳೂರ್ ಕಡೆ ಸಿಗುತ್ತಲ್ಲ ಆ ಥರ ಕಬಾಬ್ ಪೌಡರ್ ಸಿಗಲ್ಲ. ಇಲ್ಲಿ ಚಿಕನ್ 65 ಮಸಾಲಾನೇ ಸಿಗೋದು. ಕೇಳಿದ್ರೆ ಕಬಾಬ್ ಪುಡಿನ ಯಾವ ಥರ ಇರುತ್ತೆ ಅದು ಅಂತ ಕೇಳ್ತಾರೆ. ಆಮೇಲೆ ವಾಂಗಿಬಾತ್ ಪೌಡರ್ ಕೇಳಿದ್ರು ಕೂಡ ಹಂಗೇನೆ ಅಂತಾರೆ. ವಾಂಗಿಬಾತ್ ಪೌಡರ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂತ ಅಂದರೆ ಹೊರಗಡೆ ಡಿಮಾರ್ಟು, ಮೋರು ಈ ಥರ ಹೋದಾಗ ತೊಗೊಂಬರ್ತೀವಿ. ಇವಾಗ ಗರಂ ಮಸಾಲ ಅರ್ಧ ಸ್ಪೂನು, ಮತ್ತು ಪೆಪ್ಪರ್ ಪುಡಿ 1/2 ಟೇಬಲ್ ಸ್ಪೂನು, ಜೀರಿಗೆ ಪುಡಿ 1/2 ಟೇಬಲ್ ಸ್ಪೂನು, ಇದು ಕಾರ್ನ್ಫ್ಲೋರ್ ಹಾಕ್ತಿರೋದು. ಕಾರ್ನ್ಫ್ಲೋರು 1 ಸ್ಪೂನಷ್ಟು ಹಾಕೈತೆ. ಆಮೇಲೆ ಮೈದಾ 2 ಟೇಬಲ್ ಸ್ಪೂನಷ್ಟು ಹಾಕಿರೋದು. ಆಮೇಲೆ ಕಬಾಬ್ ಪುಡಿ 1.5 ಪ್ಯಾಕೆಟ್ ಅಷ್ಟು ಹಾಕಿದ್ರು. ಇವಾಗ ಒಂದು ಮೊಟ್ಟೆನ ಒಡೆದಾಕ್ತವ್ರೆ. ಇವಾಗ ಒಂದು ಮೊಟ್ಟೆ, ಸ್ವಲ್ಪ ಸಾಲ್ಟು. ಇವಾಗಲೇ ಟೇಸ್ಟ್ ನೋಡ್ಕೊಂಡು, ಅಂದರೆ ಕಲಸಿಟ್ಟಾದ್ಮೇಲೆ ಕೆಲವೊಂದು ಜನ ಟೇಸ್ಟ್ ಕೂಡ ನೋಡ್ತಾರೆ, ಬಟ್ ಆ ಥರ ಟೇಸ್ಟ್ ಏನು ನೋಡಲಿಲ್ಲ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಫುಡ್ ಕಲರ್ ಹಾಕ್ತಾಯಿದ್ವಿ. ಕಲರ್ ಬರುತ್ತೆ ಇಲ್ಲ ಅಂತಲ್ಲ. ಹೊರಗಡೆ ಎಲ್ಲ ನೋಡಿದ್ರಲ್ಲ ಅಲ್ಲಿ ಚಿಕನ್ 65 ಕಲರ್ ಯಾವ ಥರ ಇತ್ತು. ಸೊ ಆ ಥರ ಬರಲಿ, ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ, ಧರ್ಮ ಬೇಡ ಫುಡ್ ಕಲರ್ ಅಂತ ಇದ್ರು. ಆದರೆ ನಾನೇನು ಮಾಡಿದೆ, ಇಲ್ಲಿ ಸ್ವಲ್ಪ ಹಾಕು ಅಂತ ಹೇಳಿ ಹಾಕ್ಸ್ದೆ. ಇವಾಗ ಫೈನಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅದಷ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟರೆ ಮುಗೀತು. ಈ ಟೇಸ್ಟ್ ನೋಡ್ತಾರೆ, ಇಲ್ಲಾಂದ್ರಿಲ್ಲ. ಇನ್ನೊಂದು ಲಾಸ್ಟಲ್ಲಿ ಮಿಸ್ ಮಾಡಿದ್ರು, ನಿಂಬೆಹಣ್ಣು ಬೇಡ ಅಂತ ಹೇಳ್ತಾ ಇದ್ದೆ ನಾನು. ಅದ್ರ ಧರ್ಮ ಇರಲಿ ಅಂತ ಹೇಳಿ ಒಂದು ಚಿಕ್ಕ ನಿಂಬೆಹಣ್ಣ ಕಟ್ ಮಾಡಿ, ಅದ್ರ ಬೀಜನ ಕೂಡ ತೆಗಿಲಿಲ್ಲ. ಅದೇನೂ ಆಗಲ್ಲ ಅಂತೇಳಿ ತೆಗಿ ಅಂತ ಹೇಳ್ತಿದ್ದೀನಿ, ಬೀಜನ ತೆಗಿಲೇ ಇಲ್ಲ. ಅದು ವಾದ ನಡೀತಾ ಇತ್ತು, ತೆಗೆದ್ರೆ ಚೆನ್ನಾಗಿರುತ್ತಲ್ವ ಅಂತ. ಅದೇನು ಸಿಗಲ್ಲ ಬಿಡು ಏನಕ್ಕೆ ಅಂತ ಹೇಳಿ ಕಲಸಿ ಇಟ್ಟರು. ನೋಡಿ ಈ ಕಡೆ ಫೈನಲಿ ನೆನೆ ಹಾಕಿ ಇಟ್ಟವ್ರೆ. ಈ ಕಡೆ ಚಿಕನ್ ದಮ್ ಬಿರಿಯಾನಿಗೆ ಚಿಕನ್ ನೆನೆಸಿಟ್ಟು, ಈ ಕಡೆ ಕಬಾಬ್ ಕೂಡ ಕಲಸಿ ಇಟ್ಟವ್ರೆ. ಇನ್ನು ಈ ಕಡೆ ಎಲ್ಲ ಅಲ್ಲಿ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿ ನಾನೇ ಎಲ್ಲ ಮಸಾಲೆ ಎಲ್ಲ ಹಾಕೊಡೋಕ್ಕೆ ಅಂತ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಇಲ್ಲಿ 1 kg ಬಾಸ್ಮತಿ ರೈಸು. ಈ ರೈಸಲ್ಲಿ ಮಾಡಿದ್ರೆ ಮಾತ್ರನೇ ಅದು ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಅಂತಲೇ ಅನ್ಸ್ಕೊಳ್ಳೋದು. ಈ ರೈಸಲ್ಲಿ ಅಲ್ತಾನೆ, ಬೇರೆ ಯಾವ ರೈಸಲ್ಲಿ ಮಾಡಿದ್ರು ಆ ಘಮನೂ ಬರಲ್ಲ, ಆ ಟೇಸ್ಟು ಕೂಡ
ಆ ಘಮನೂ ಬರಲ್ಲ, ಆ ಟೇಸ್ಟು ಕೂಡ ಬರಲ್ಲ. ಸೊ ಹಂಗಾಗಿ ನಾನು ಒಂದು 200 ml ಆ ಗ್ಲಾಸಲ್ಲಿ ಒಂದು 3 ಗ್ಲಾಸ್ ತಗೊಂಡಿದ್ದೆ. ಅದಷ್ಟು ಅದಕ್ಕಿಂತ ಕಡಿಮೆನೇ ಇತ್ತು ಟೋಟಲ್ ಗ್ಲಾಸು. ಸೊ ಅದರಲ್ಲಿ ನೀಟಾಗಿ ತೊಳ್ಕೊಬೇಕಾದ್ರೆ ಸ್ಮೆಲ್ಲೆಲ್ಲ ಹೋಗೋ ಥರ ಟೈಮ್ ಆಲ್ರೆಡಿ ಆಗ್ತಾಯಿತ್ತು. ಎಷ್ಟು 7:30 ಏನೋ ಆಗಿತ್ತು. ಇನ್ನು 8 ಗಂಟೆ ಮಕ್ಕಳೆಲ್ಲ ಮಲ್ಕೊತಾರೆ, ಬೇಗ ಬೇಗ ಮಾಡು ಅಂತ ಹೇಳಿದ್ರು. ಸೊ ಸರಿ ಆಯಿತು, ಇನ್ನೇನು ಮಾಡೋದು ಅಂತ ಹೇಳಿ ಆ ರೈಸ್ನ ಇನ್ನೊಂದು ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಗ್ಯಾಸ್ ಮೇಲೆ ಇಟ್ಟೆ. ಅದಾದಮೇಲೆ ಸ್ಟವ್ ಆನ್ ಮಾಡಿ ಅದಕ್ಕೆ ಜಾಸ್ತಿನೇ ನೀರು ಹಾಕ್ಕೊಬೇಕು, ಯಾಕೆಂದರೆ ಮುದ್ದೆ ಥರ ಆಗೋಗುತ್ತೆ. ಇಲ್ಲ ಅಂದರೆ ಅದು ಮುದ್ದೆ ಥರ ಆಗಬಾರ್ದು ಅಂದರೆ ಜಾಸ್ತಿ ನೀರು ಹಾಕ್ಕೋಬೇಕು. ಅದರೊಳಗಡೆಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡೆ, ಒಂದು 2 ಪೀಸು ಚಕ್ಕೆ ಕೂಡ ಹಾಕ್ಕೊಂಡೆ. ಅದಾದಮೇಲೆ ಲವಂಗ ಒಂದು 4, ಮನೇಲಿ ದಪ್ಪದು ಕಪ್ಪುದು ಇದು ಬರುತ್ತೆ, ಏನು ಲವಂಗ, ಕಪ್ಪು ದಪ್ಪೆ ಏಲಕ್ಕಿ ಅಂತ ಬರುತ್ತೆ. ದಪ್ಪೆ ಏಲಕ್ಕಿ ಇರಲಿಲ್ಲ, ಖಾಲಿಯಾಗಿತ್ತು, ತರೋದು ಕೂಡ ಮರ್ತೋಗಿತ್ತು. ಸೊ ಹಂಗಾಗಿ ನಾನು ಚಿಕ್ಕು ಏಲಕ್ಕಿ ಹಸಿರುದು ಇರುತ್ತಲ್ಲ ಅದನ್ನೇ ಒಂದು 3 ಹಾಕ್ತೆ. ಸ್ಟಾರ್ ಅನೀಸ್ ಮತ್ತು ಮರಾಠಿ ಮೊಗ್ಗು, ಸ್ವಲ್ಪ ಆಯಿಲು. ಆಲ್ರೆಡಿ ನಾವು ಮ್ಯಾಗಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಚಿಕನ್ ಬಿರಿಯಾನಿಗೆ ಅಂತ, ಚಿಕನ್ ಒಳಗಡೆಗೆ. ಸೊ ಅಲ್ಲೇ ಓಲ್ ಮಸಾಲೆಗಳೆಲ್ಲ ಹಾಕಿದ್ವಿ. ಸೊ ಹಂಗಾಗಿ ಇದ್ರೊಳಗಡೆಗೆ ಸ್ವಲ್ಪನೇ ಹಾಕಿದ್ವಿ ಶಾಹಿ ಜೀರಾ. ಇದಿಷ್ಟು ಹಾಕಿ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಏನು ಬಾಯ್ಲ್ ಆಗೋ ತನಕ ಬಿಡೋದೇ ಬೇಡ. ಇವಾಗ ನೋಡಿ, ಇವಾಗ ಕುದೀತಲ್ಲ, ಅದರೊಳಗಡೆಗೆ ಒಂದು ಸ್ವಲ್ಪದಷ್ಟು ಕೊತ್ತಂಬರಿ ಮತ್ತು ಪುದೀನ ಹಾಕಿಟ್ಟಿದ್ದೀನಿ. ಜಾಸ್ತಿ ಬಾಯ್ಲ್ ಮಾಡಬಾರ್ದು ರೈಸ್ನ, ಓನ್ಲಿ ಬರೀ ಒಂದು ಕುದಿ ಬಂದರೆ ಸಾಕು. ಆಮೇಲೆ ಧರ್ಮ ಈರುಳ್ಳಿ ಕೂಡ ಕಟ್ ಮಾಡಿಟ್ಟಾರೆ. ನಾನು ಒಂದು ಕಡೆ ಆಯಿಲ್ ಕೂಡ ಇಟ್ಟಿದ್ದೀನಿ. ಜಾಗ ಚೇಂಜ್ ಮಾಡಿದೆ, ಏಕೆಂದರೆ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಕಿಟಕಿ ನೇರ ಸ್ವಲ್ಪನೂ ಗಾಳಿ ಬೀಸ್ತಿರಲ್ಲ. ಕಿಟಕಿ ನೇರದಲ್ಲಿ ನಾವೇನಾದರೂ ಈರುಳ್ಳಿ ಫ್ರೈ ಮಾಡುವಾಗ ಅದು ಕಿಟಕಿ ನೇರ ಇರಬೇಕು. ಸೊ ಹಂಗಾಗಿ ನಾನೇನು ಮಾಡಿದೆ, ಜಾಗ ಚೇಂಜ್ ಮಾಡಿದೆ. ಕುಕ್ಕರ್ನ ಆ ಕಡೆ ಇಟ್ಟು ಆಯಿಲ್ನ ಫ್ರೈ ಮಾಡೋಕ್ಕೆ ಅಂತ, ಅದು ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬರೋ ಥರನೇ ಮಾಡಬೇಕು, ಹಂಗೆ ಹಿಂಗೆ ಅಂತ ಧರ್ಮ ಅಲ್ಲಿ ನನಗೆ ಹೇಳ್ತಾ ಇದ್ರು. ಆಯಿತು ಸುಮ್ಮನಿರಪ್ಪ, ಬ್ರೌನ್ ಕಲರ್ ಥರನೇ ಮಾಡಿಕೊಡ್ತೀನಿ ಅಂತ ಹೇಳಿ ಹಂಗೆ ಮಾತಾಡ್ತಾ ಇದ್ದೆ. ಆಮೇಲೆ ನನ್ನ ಪಕ್ಕದಲ್ಲಿ ನಮ್ಮ ಮನುಷ್ಯು ಅಲ್ಲೇ ನಿಂತಿದ್ದ. ಅಮ್ಮ ಏನು ಮಾಡ್ತಾಯಿದ್ದೀಯಾ? ಆಯಿಲು ನಾನು ಅದು ನೋಡ್ತೀನಿ, ನೀನು ಫ್ರೈ ಮಾಡ್ತೀಯಲ್ಲ ಅದನ್ನು ನೋಡ್ತೀನಿ ಅಂತ ಹೇಳ್ಕೊಂಡು ಅಲ್ಲೇ ಕಾಯ್ಕೊಂಡು ಕೂತಿದ್ದ. ರೈಸ್ ಕೂಡ ನೋಡ್ಕೊತಾ ಇದೆ, ಯಾಕೆಂದರೆ ಅದು ಒಂದು ಕುದಿ ಬರ್ತಾ ಇದ್ದಂಗೆ ಆಲ್ಮೋಸ್ಟ್ ಅದು 50% ಕೂಡ ಅದು ಬಾಯ್ಲ್ ಆಗೋ ಅವಶ್ಯಕತೆನೇ ಇಲ್ಲ. 50% ಅಷ್ಟು ಒಂದು ಕುದಿ ಬರ್ತಾ ಇದ್ದಂಗೆ ಅದು ರೈಸು ಆಲ್ಮೋಸ್ಟ್ ಬಾಯ್ಲ್ ಆಗಿಬಿಡುತ್ತೆ. ಸೊ ಹಂಗಾಗಿ ನೋಡಿ ಈರುಳ್ಳಿ ಆಗ್ತಾ ಇದೆ, ಅದು ಫುಲ್ಲು ಬಬಲ್ಸ್ ಥರ ಎಲ್ಲ ಮೇಲ್ಗಡೆ ಬರ್ತಾಯಿತ್ತು. ಜಾಸ್ತಿ ಆಯಿಲ್ ಹಾಕ್ಕೊಂಡಿದ್ದೆ ನಾನು. ಸ್ವಲ್ಪ ಆಯಿಲ್ ಹಾಕೊಂಡ್ರೆ ರೋಸ್ಟ್ ಆಗಲ್ಲ ಅದು. ಸೊ ಸ್ವಲ್ಪನೇ ಆಯಿಲು, ಅದಕ್ಕೆ ಸ್ವಲ್ಪನೇ ಜಾಸ್ತಿ ಆಯಿಲ್ ಹಾಕ್ಕೊಬೇಕು. ಸ್ವಲ್ಪ ಆನಿಯನ್ ಹಾಕ್ಕೊಂಡು ರೋಸ್ಟ್ ಮಾಡಬೇಕು, ಆವಾಗಲೇ ಸ್ವಲ್ಪ ಬ್ರೌನ್ ಕಲರ್ ನೀಟಾಗಿ ಬರೋದು. ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ಆಯಿಲ್ ಹಾಕೊಳ್ದೇ, ಮಾಮೂಲಿ ಅಂದರೆ ತುಂಬ ಆಯಿಲ್ ಹಾಕೊಳ್ದೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜಾಸ್ತಿ ಈರುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡ್ತಿದ್ದೆ. ಬಟ್ ಅವಾಗ ಅಷ್ಟು ಬರ್ತಾ ಇರಲಿಲ್ಲ. ಬಟ್ ಈ ಸಲ ಅಂತೂ ಧರ್ಮ ನೋಡಿ ಸಖತ್ತಾಗಿ ಬಂದೈತೆ ಅಂತ ಹೇಳ್ತಾ ಇತ್ತು. ಸರಿ ಆಯಿತು ಅಂತ ಒಂದು ಸಲ ಬೇಯಿಸಿದ್ದನ್ನು ಇದ್ರೊಳಗಡೆಗೆ ಈರುಳ್ಳಿನ ಬ್ರೌನ್ ಕಲರ್ ಬ್ರೌನ್ ಕಲರ್ ಆಗಿ ಬೇಯಿಸಿದ್ನಲ್ಲ, ಆ ಈರುಳ್ಳಿನ ಒಂದು ಟೈಮ್ ಹಾಕ್ಕೊಂಡು ಬೇಯಿಸಿದ್ನಲ್ಲ, ಅದನ್ನು ಮ್ಯಾಗಿನೇಟ್ ಮಾಡಿಟ್ಟಿದ್ವಲ್ಲ ಚಿಕನ್ನು ಅದರೊಳಗಡೆಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಟು. ಅದಾದಮೇಲೆ ನೋಡಿ ರೈಸ್ ಕೂಡ ಆಯಿತು. ಈ ಕಡೆ ಕುದಿ ಬಂತು, ಆಫ್ ಮಾಡಿದ್ವಿ. ಇನ್ನೊಂದು ಕಡೆ ಚಿಕನ್ ಕೂಡ ಇಟ್ಕೊಂಡ್ವಿ ಬಿರಿಯಾನಿ ಮಾಡೋಕ್ಕೆ ಅಂತ. ಯಾಕೆಂದರೆ ರೈಸ್ ಮಾಡಿ ಇಟ್ಕೊಂಡ ತಕ್ಷಣವೇ ಚಿಕನ್ ಕೂಡ ಪಕ್ಕದಲ್ಲಿ ಇಟ್ಕೊಬೇಕು, ಯಾಕೆಂದರೆ ನೆಂದಿರುತ್ತಲ್ವ. ಸೊ ನೆಂದಿರೋ ಚಿಕನ್ನು ಬೇಗ ಬಾಯ್ಲ್ ಆಗುತ್ತೆ. ಸರಿ ಆಯಿತು ಅಂತ ಗ್ಯಾಸ್ ಆನ್ ಮಾಡಿ ಇಟ್ಟೆ. ಈ ಕಡೆ ಇನ್ನೊಂದು ಒಂದು ಬ್ಯಾಚ್ ಈರುಳ್ಳಿ ಬ್ರೌನ್ ಆಗಿತ್ತು, ಅದನ್ನು ಚಿಕನ್ ಒಳಗಡೆ ಹಾಕಿದ್ವಿ, ಮ್ಯಾಗಿನೇಟ್ ಮಾಡಿ ಇಟ್ಟಿದ್ವಲ್ಲ ಅದರೊಳಗಡೆ. ಇನ್ನೊಂದು ಬ್ಯಾಚ್ ಈರುಳ್ಳಿನ ಬ್ರೌನ್ ಈರುಳ್ಳಿನ ಅದನ್ನು ಲೇಯರ್ ಬೈ ಲೇಯರ್ ಹಾಕೊಬೇಕಲ್ಲ ಬಿರಿಯಾನಿಗೆ. ಸೊ ಅದಕ್ಕೆ ಅಂತ ಬಾಯ್ಲ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ನೋಡಿ ಧರ್ಮ ಕೂಡ ರೈಸ್ನ ಮುಟ್ಟು ನೋಡಿ ಸರಿ ಆಗೈತೆ ಅಂದರು. ಅಷ್ಟೇ, ಜಾಸ್ತಿ ಬೇಯಿಸೋದೇ ಬೇಕಾಗಿಲ್ಲ, ಒಂದು 50% ಕೂಡ ಬೇಕಾಗಿಲ್ಲ. ತೊಳೆದಿಟ್ಟು ಒಂದು ಕುದಿ ಬರ್ತಿದ್ದಂಗೆ ಆಲ್ಮೋಸ್ಟ್ ಅದು ಫುಲ್ ಬೆಂದೋಗ್ಬಿಡುತ್ತೆ. ಸೊ ಹಂಗಾಗಿ ಆಯಿತು. ಧರ್ಮ ಅದು ಆನಿಯನ್ ಫ್ರೈ ಮಾಡ್ತಾಯಿರು, ಅಷ್ಟರೊಳಗೆ ನಾನಿಲ್ಲಿ ರೈಸ್ ಲೇಯರ್ ಬೈ ಲೇಯರ್ ಹಾಕ್ಕೊತೀನಿ. ಅಷ್ಟರೊಳಗೆ ಈರುಳ್ಳಿ ಕೂಡ ಫ್ರೈ ಆಗುತ್ತೆ, ಹಾಕೋಕೆ ಸರಿ ಆಗುತ್ತೆ ಅಂತ ಹೇಳಿ
ದಮ್ ಬಿರಿಯಾನಿ ಮಾಡೋಕ್ಕೆ ಅಂತ ಚಿಕನ್ ಬೇಯಕ್ಕೆ ಇಟ್ಟಿದ್ವಲ್ಲ, ಸೊ ಅದೇ ಕುಕ್ಕರಲ್ಲಿ ಒಂದು ಲೇಯರು ರೈಸ್ ಹಾಕ್ಕೊಂಡ್ರು, ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡ್ರು, ಆಮೇಲೆ ಫ್ರೈ ಮಾಡಿರೋ ಆನಿಯನ್ ಕೂಡ ನೋಡಿ ಎಲ್ಲ ಹಾಕ್ಕೊತಾ ಇದ್ದಾರೆ. ಸೇಮ್ ಅದೇ ಥರನೇ ಇನ್ನೊಂದು ಲೇಯರ್ ಕೂಡ ಸೇಮ್ ಅದೇ ಥರನೇ ಹಾಕ್ಕೊಂಡ್ರು. ರೈಸ್ ಕೂಡ ಹಾಕ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಹಾಲಿಗೆ ಯೆಲ್ಲೋ ಕಲರ್ ಫುಡ್ ಕಲರ್ ಬರುತ್ತೆ, ಯೆಲ್ಲೋ ಫುಡ್ ಕಲರು, ಸೊ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. 1 ಸ್ಪೂನಷ್ಟು ಹಾಲಿಗೆ 1 ಚಿಟಿಕೆಯಷ್ಟು ಫುಡ್ ಕಲರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು. ಅದು ಕೂಡ ನೋಡಿ ಲಾಸ್ಟ್ ಲೇಯರಲ್ಲಿ ಬರೀ 2 ಲೇಯರ್ ಅಷ್ಟೇ ಮಾಡಿದ್ದು, ಜಾಸ್ತಿ ಲೇಯರ್ ಮಾಡಿರಲಿಲ್ಲ. ನೋಡಿ ಫುಡ್ ಕಲರ್ ಕೂಡ ಹಾಕ್ತಾ ಇದ್ದಾರೆ. ಅದ್ರ ಮೇಲ್ಗಡೆ ಬ್ರೌನ್ ಈರುಳ್ಳಿ ಮತ್ತು ಕೊತ್ತಂಬರಿ ಪುದೀನ. ಮೇಯ್ನ್ ಇದಕ್ಕೆ ಏನಪ್ಪ ಅಂದರೆ, ನೀವೇನು ಹಾಕ್ತೀರಾ ಬಿಡ್ತೀರಾ ಒಟ್ಟಿನಲ್ಲಿ ಇದಕ್ಕೆ ಮೇಯ್ನು ತುಪ್ಪನೇ ಇಲ್ಲಿ ಹೈಲೈಟ್ ಆಗಿರಬೇಕು. ಒಟ್ಟಿನಲ್ಲಿ ನೋಡಿ ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದ್ರೊಳಗಡೆ ನೀರು ಏನು ಹಾಕ್ಬಾರ್ದು ನೋಡಿ, ಲೋ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಸಾಕು. ಯಾಕೆಂದರೆ ನಾವು ನೀರು ಹಾಕಿಲ್ಲ, ನೀರು ಹಾಕ್ತಾನೆ ಒಳಗಡೆ ಹಬೆಲೆ ಅದು ಬೇಯಬೇಕು. ಲಿಡ್ ಕ್ಲೋಸ್ ಮಾಡಾಯಿತು. ಲೋ ಫ್ಲೇಮಲ್ಲಿ ಈ ಥರ ವಿಷಲ್ ಹಾಕ್ಬಾರ್ದು. 15 ಮಿನಿಟ್ಸು ಬಾಯ್ಲ್ ಆದರೆ ಹೈದ್ರಾಬಾದಿ ದಮ್ ಬಿರಿಯಾನಿ ರೆಡಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಕಡೆ ಕಬಾಬ್ಗೆ ಅಂತ 7:45 8 ಗಂಟೆಗೆ ಇನ್ನೇನು ಹತ್ರ ಆಯಿತು. ಯಾಕೆಂದರೆ 7:15ಗೆ ನಾನು ಆಲ್ಮೋಸ್ಟ್ ಮಕ್ಳುಗಳಿಗೆಲ್ಲ ಅಡುಗೆ ರೆಡಿ ಮಾಡಿ ಇಟ್ಬಿಟ್ಟು ಊಟ ಕೊಡ್ತೀನಿ. ಹಿಂದೆಯಿಂದ ಅಮ್ಮ ನನಗೆ ಹೊಟ್ಟೆ ಹಸಿತೈತೆ ಅಂತ ತುಂಬಾ ಟಾರ್ಚರ್ ಕೊಡ್ತಾಯಿದ್ರು. ಧರ್ಮ ಬೈತಿದ್ರು, ನಾನು ಬೇಗ ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೋಬೇಡ, ನೀನು ಪಟ ಮಾಡಿಕೊಡು ಅಂತ ಹೇಳಿದ್ರು. ನನ್ನ ಮಾತೇ ಕೇಳಲ್ಲ ಅಂತ ಗೊಣ ಅಂತ ಇದ್ರು. ಆಯಿತು ಸುಮ್ಮನಿರಪ್ಪ ಅಂತ ಹೇಳಿ ನೋಡಿ ಫಸ್ಟು ಟೈಮ್ ಹಾಕಿದ್ದು ಟೇಸ್ಟ್ ಹೆಂಗಿತ್ತು ಅಂತ, ಫಸ್ಟು ಟೇಸ್ಟ್ ಹೆಂಗೈತೆ ನೋಡಿ ಹೇಳಿ ಅಂತ ಒಂದು ಟೈಮ್ ಬೇಯಿಸಿದ್ದು ಚಿಕ್ಕ ಕಬಾಬ್ನ ನಾನೇನು ಮಾಡಿದೆ, ತೆಕ್ಕೊಟ್ಬಿಟ್ಟು ಆಫ್ ಮಾಡಿದೆ. ಟೇಸ್ಟ್ ನೋಡಿ ಹೇಳಿದ್ರಲ್ಲ, ಅದಾದಮೇಲೆ ಸೆಕೆಂಡ್ ಟ್ರಿಪ್ಪು ಕಬಾಬ್ಗೆ ಹಾಕಿದ್ದೀನಿ ನೋಡಿ, ಅದು ಕೂಡ ಆಗ್ತಾಯಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದೈತೆ. ಧರ್ಮ ಅಂತಿದ್ರು, ನಾನು ಮಾತ್ರ ಮಾಡೋ ಕಬಾಬ್ ಮಾತ್ರ ಸಖತ್ತಾಗಿ ಬರುತ್ತೆ ಅಂತ. ಓಕೆ, ಕಬಾಬ್ಗೆ ಪುದೀನ ಚಟ್ನಿ ಮಾಡು ಅಂತ ಇದ್ರು. ಓಕೆ, 1-2 ಹೆಸರು ಬೆಳ್ಳುಳ್ಳಿ ಮತ್ತು ಒಂದು 4 ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಒಂದು ಇಡೀ ಪುದೀನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ನಾನು ಕಡ್ಡಿ ಸೇರಿಸಿ ಹಾಕಿದ್ದೀನಿ. ಯಾಕೆಂದರೆ ಪುದೀನ ಅದು ಹೆಲ್ತ್ಗೆ ಒಳ್ಳೆಯದು. ನೀಟಾಗಿ ತೊಳೆದು ಇಟ್ಕೊಂಡು ನಾನೇನು ಮಾಡಿದೆ, ಚಟ್ನಿ ಮಾಡೋಕ್ಕೆ ಅಂತ ರುಬ್ಬಕ್ಕೆ ಅಂತ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟು, ಇದಿಷ್ಟೇ, ಬೇರೆ ಏನೂ ಹಾಕ್ಕೊಬಾರ್ದು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಸ್ವಲ್ಪ ಸಾಲ್ಟು, ಅದಷ್ಟು ಕೊತ್ತಂಬರಿ ಕೂಡ ಹಾಕೊಬೋದು. ಬಟ್ ನಾನು ಕೊತ್ತಂಬರಿ ಹಾಕ್ಕೊಂಡಿಲ್ಲ, ಯಾಕಂದರೆ ಪುದೀನ ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ, ಅದನ್ನು ಹಾಕ್ಕೊಂಡು ರುಬ್ಬಿದೆ. ಆ ಆದಾದಮೇಲೆ ಇದಕ್ಕೆ ಕರ್ಡ್ ಹಾಕ್ಕೊಂಡು ಜಾಸ್ತಿ ಹೊತ್ತು ರುಬ್ಬಾರ್ದು, ಸ್ವಲ್ಪ ಈ ಥರ ಮಾಡಬೇಕಷ್ಟೇ. ಯಾಕೆಂದರೆ ಫುಲ್ಲು ಎಲ್ಲ ಕಡೆಗೂ ಆರ್ಬಿಡುತ್ತೆ ಅಂತ ನಾನೇನು ಮಾಡಿದೆ, ಕರ್ಡ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಯಾಕೆಂದರೆ ಅದು ಪುದೀನ ಸ್ಮೆಲ್ ಬಂದರೆ ಮನುಷ್ಯ ತಿನ್ನಲ್ಲ, ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ ಹಂಗೆ ಹಿಂಗೆ ಅಂತ. ಸೊ ಹಂಗಾಗಿ ನಾನೇನು ಮಾಡಿದೆ, ಪುದೀನ ಸ್ವಲ್ಪ ಲೆವೆಲ್ ಮಾಡಲಿ, ಅದು ಫ್ಲೇವರು ಜಾಸ್ತಿ ಬರ್ದೇ ಇರೋಂಗೆ ಕರ್ಡ್ನ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡೆ. ಬಟ್ ಕರ್ಡ್ ಕಡಿಮೆ ಹಾಕ್ಕೊಂಡು ಪುದೀನ ಫ್ಲೇವರ್ ಬರಬೇಕು ಅಂದರೆ ಅದು ಹಂಗೆ ಇರಬೇಕು, ಫುಲ್ಲು ಗ್ರೀನಾಗಿ ಕಾಣಿಸ್ತಿರ್ತದೆ. ಆ ಥರ ಹಾಕ್ಕೊಂಡ್ರೇ ಗ್ರೀನಾಗಿ ಕಾಣೋದು. ನೋಡಿ 8-10 ಆಯಿತು, ಕಬಾಬ್ ಹಾಕ್ಕೊಟ್ಟಿದ್ನ ತಿಂತಾವ್ರೆ. 3 ಟ್ರಿಪ್ ಆಗಿತ್ತು. ಚಿಕ್ಕ ಕಡೆ ನಮ್ಮ ಮನೇಲಿರೋದು, ಜಾಸ್ತಿ ದೊಡ್ಡ ಕಡೆ ಏನಲ್ಲ. ಸೊ ಹಂಗಾಗಿ ಇದು ಫೈನಲ್ ಲಾಸ್ಟ್. ಇದು ಇವಾಗ ಲಾಸ್ಟು ಬೇಯಿಸ್ಬಿಟ್ಟು ತೆಗೆದಾಗ ಫುಲ್ಲು ನನಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಎಷ್ಟು ಗಾಳಿನೇ ಬರ್ತಾಯಿಲ್ಲ ಅಲ್ಲಿ, ಫುಲ್ಲು ಸ್ವೆಟ್ ಆಗ್ತಾಯಿದ್ದೀನಿ ನಾನು ಬೈಕೊಂಡು ಮಾಡ್ತಾ ಇದ್ದೆ, ಇವೆಲ್ಲ ರೆಡಿ ಮಾಡಿಕೊಡ್ಬೇಕು ನಾನೇ, ನೀನು ಮಾಡೋದಷ್ಟೇ, ಎಲ್ಲ ನಾನೇ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿ ಬೈಕೊಂಡು ಹಂಗೆ ಇದು ಮಾಡ್ತಾಯಿದ್ದೆ. ಆಯಿತು, ಇವಾಗ ಅದನ್ನು ಒಂದು ಲಾಸ್ಟ್ ಕಬಾಬ್ ಅದು ಕೂಡ ಆಯಿತು. ಇವಾಗ ಬಿರಿಯಾನಿ ನೋಡಿ, ನಿಜ ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಸುಮ್ಮನೆ ಮಾಡ್ತೀನಿ ಅಂತ ಹೆಂಗೆ ಬೇಕು ಹಂಗೆ ಮಾಡೋದಲ್ಲ, ಸಖತ್ತಾಗಿ ಬಂದಿತ್ತು. ನೀವೇ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಉಡುಡಿಯಾಗಿ ಬಂದೈತೆ ಅಂತ. 2 ಲೇಯರ್ ಅಷ್ಟೇ ಮಾಡಿದ್ದು, ಯಾಕೆಂದ್ರೆ ನಾವು ಇಷ್ಟೇ ಜನ ಅಲ್ವಾ ಇರೋದು. ಸೊ ಹಂಗಾಗಿ ಸಾಕು, ಇದೇ ಜಾಸ್ತಿ ಆಗುತ್ತೆ ಬೇಡ ಅಂತ ಸರಿ ಆಯಿತು. ನೋಡಿ ತಟ್ಟೆಗೆ ಹಾಕ್ತಾಯಿದ್ದೀನಿ, ಅದ್ರ ಘಮ ನೋಡಿ ಮನೀಶು ಏನಮ್ಮ ಇಷ್ಟು ಗಮ್ಮಂತೈತೆ ಅಂತ ಇದ್ದ. ಅದಕ್ಕೆ ನಾನು ಹೇಳಿದ್ದು
ಬಾಸ್ಮತಿ ರೈಸಲ್ಲೇ ಬಿರಿಯಾನಿ ಮಾಡಿದ್ರೆ ಮಾತ್ರ ಚೆನ್ನಾಗಿರೋದು. ಅವ್ರಿಗೆ ಹಾಕ್ಕೊಟ್ಟೆ, ಅವರೆಲ್ಲರದು ಊಟ ಆಯಿತು. ಇವಾಗ ಟೈಮ್ ಬಂದು 9:10. ಅವ್ರದ್ದೆಲ್ಲ 8:10 8:15 ಊಟ ಆಗೋಯ್ತು. ನಾನು 9:10 ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂತ ಕಿಚನಲ್ಲಿ ನಿಂತ್ಕೊಂಡು ನನಗೆ ಸಾಕಪ್ಪ ಅನ್ನಿಸ್ತು. ನಿಂತ್ಕೊಂಡೆ ಇದಿಷ್ಟು ಐಟಮ್ಸ್ನು ಮಾಡೋದು ಅಂದರೆ ಆಗಲ್ಲ, ನನಗಂತೂ ಆಗಲ್ಲ. ಎಷ್ಟು 2 ಅವರು 6 ಗಂಟೆಲಿ ನಿಂತ್ಕೊಂಡಳು ಎಲ್ಲ ರೆಡಿ ಮಾಡಿಟ್ಟು. ಮತ್ತು ಅದರಿಂದನೇ 1 2 ಅವರ್ ನೆನೆ ಒಂದು 1 ಅವರ್ 1.5 ಅವರ್ ಅಷ್ಟೇ. ಮತ್ತೆ ಎಷ್ಟು ಫಟಾಫಟ ಮಾಡೋದು ಅಂತ ಗೊತ್ತೇ ಆಗಲಿಲ್ಲ. ಸರಿ ಆಯಿತು ಅಂತ ಅಲ್ಲಿ ಬಿರಿಯಾನಿ ಮತ್ತು ಒಂದು ತಟ್ಟೆಗೆ ನಾನು ಬಿರಿಯಾನಿ ಮತ್ತು ಪುದೀನ ಚಟ್ನಿ ಹಾಕ್ಕೊಂಡಿದ್ದೆ. ಇನ್ನೊಂದು ಪ್ಲೇಟಲ್ಲಿ ಕಬಾಬ್ ಮಾಡಿ ಇಟ್ಟಿದ್ದೆ ಅಲ್ವಾ, ಸೊ ಅದೇ ಪ್ಲೇಟ್ಗೆ ಧರ್ಮ ನೋಡಿ ಸೌತೆಕಾಯಿನ ನಾನು ನೀಟಾಗಿ ಕಟ್ ಮಾಡು ಅಂತಂದು ಹೆಂಗೆ ಬೇಕಂಗೆ ಕಟ್ ಮಾಡಿದ್ರು ಓದೋದಕ್ಕೆ. ಆಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಬಾಬು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ನಿಜವಾಗ್ಲೂ ಸಖತ್ತಾಯಿತು. ಎಲ್ಲನೂ ಅಷ್ಟೇ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಆಮೇಲೆ ಧನಿಯಾ ಪುಡಿ, ಚಿಲ್ಲಿ ಪುಡಿ, ಎಗ್, ಕಾರ್ನ್ಫ್ಲೋರು, ಮೈದಾ, ಸಾಲ್ಟು ಎಲ್ಲನೂ ಲಿಮಿಟಾಗಿ ಕರೆಕ್ಟಾಗಿ ಹಾಕಿರೋದ್ರಿಂದ ಧರ್ಮ ಅಂತೂ 3 ಸಲ ಹಾಕ್ಸ್ಕೊಂಡು ಅದಕ್ಕೆ. ಕಬಾಬ್ ಚೆನ್ನಾಗಿತ್ತು, ಬಿಸಿ ಬಿಸಿ ತಿಂದರೆ ಚೆನ್ನಾಗಿತ್ತು. ತಣ್ಣಗಾದ್ಮೇಲೆ ತಿಂದರೆ ಏನು ಚೆನ್ನಾಗಿರುತ್ತೆ ಅಂತ ಹಿಂದೆ ಅಲ್ಲಿ ಕುತ್ಕೊಂಡಂಗೆ ಮಾತಾಡ್ತಾಯಿದ್ರು. ನಾನು ಸುಮ್ಮನೆ ಯಾವುದೋ ಒಂದು ವಿಷಯಕ್ಕೆ ಕಿರಿಕಿರಿ ಮಾಡ್ತು ಅಂತ ಹೇಳಿ ನಾನು ಅವಾಗ ತಿನ್ನಲಿಲ್ಲ. ತಿಂತಾನೆ ಊಟ ಆದಮೇಲೆ ತಿನ್ನೋಣ ಅಂತ ಹೇಳಿ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಆವಾಗ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದ್ದು. ಅದಾದಮೇಲೆ ನೋಡಿ ಅಲ್ಲಿ ಧರ್ಮ ಏನೋ ಅಂದ್ಬಿಟ್ಟು ಹಂಗೆ ಮಲ್ಕೊಂಡ್ರು, ಆ ಕಡೆ ತಿರುಗೇ ನೋಡಿಲ್ಲ. ಪಾಪ ಮುದ್ದು ಹಂಗೆ ಓಡಾಡ್ತಾನೆ ಇದ್ದ. ಅವನು ಸರಿಯಾಗಿ ಊಟ ತಿಂದಿರಲ್ಲ. ಅವನು ಅವ್ರ ಪಪ್ಪನ ಜೊತೆ ಕೂತಿದ್ದಾನೆ. ಕಬಾಬ್ ಮಾತ್ರ ಏನೋ ಒಂಚೂರು ತಿಂದಿದ್ದ ಅಷ್ಟೇ. ಇವಾಗ ಪುದೀನ ಚಟ್ನಿಲಿ ಫಸ್ಟು ಹಂಗೆ ತಿಂದು ನೋಡಿದೆ, ಅದು ಕೂಡ ಚೆನ್ನಾಗಿತ್ತು. ಬಟ್ ಯಾವಾಗ್ಲೂ ಅಷ್ಟೇ, ಕಬಾಬ್ನೇ ಆಗಲಿ ಏನೇ ಆಗಲಿ ಫಸ್ಟು ತಿನ್ಬೇಕು, ಅವ್ರ ಜೊತೆ ಸೈಡಲ್ಲಿ ನೆಂಚ್ಕೊಂಡು ತಿಂದರೆ ಅದ್ರ ಟೇಸ್ಟೇ ಹೊರ್ಟೋಗ್ಬಿಡುತ್ತೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಫಸ್ಟು ಕಬಾಬ್ ತಿಂದು ನೋಡಿದೆ, ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಪುದೀನ ಚಟ್ನಿಲಿ ತಿಂದು ನೋಡಿದೆ, ಅದರಲ್ಲೂ ಕೂಡ ಚೆನ್ನಾಗಿತ್ತು. ಇವಾಗ ಬಿರಿಯಾನಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಸಾಲ್ಟ್ ಆಗಬೇಕಿತ್ತು ಅಂತ ಅನ್ನಿಸ್ತು. ಬಟ್ ನಾನು ಇವಾಗೆಲ್ಲ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಉಪ್ಪು, ಖಾರ, ಹುಳಿ ಎಲ್ಲ ಒಂಥರ ಮೈಲ್ಡಾಗಿ ಮಾಡ್ತೀನಿ, ಎಲ್ಲ ಕಡಿಮೆ ಮಾಡ್ತೀನಿ. ಏನಾದ್ರು ಬೈ ಮಿಸ್ಸಾಗಿ ಖಾರ ತಿನ್ನಬೇಕು ಅಂತ ಅನಿಸಿದ್ರೆ ಮಾತ್ರ ನಾನು ಖಾರನ ಜಾಸ್ತಿ ಮಾಡ್ತೀನಿ, ಇಲ್ಲಾಂದರೆ ನಾನು ಖಾರ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಇವಾಗ. ಯಾಕೆಂದರೆ ಒಂಥರ ಹೊಟ್ಟೆ ಉರಿ, ಹಸಿರು ಮೆಣಸಿಕಾಯಿ ಹಾಕಿ ಮಾಡಬೇಕಲ್ವ, ಸೊ ಹಂಗಾಗಿ ಮಾಡಬೇಕು. ಸಾರಿ, ನಾನು ಒಂದು ಮಿಸ್ ಮಾಡಿದೆ. ಬಿರಿಯಾನಿಗೆ ಮ್ಯಾಗಿನೇಟ್ ಮಾಡುವಾಗ ಮೆಣಸಿಕಾಯಿ ಕೂಡ ಹಾಕಬೇಕು 1-2. ಇವಾಗ ನೆನಪಾಯಿತು, ಹಾಕಿದ್ದೀನಿ. ಬಟ್ ಇದು ಮಾಡುವಾಗ ಮರ್ತೋಯ್ತು ಅಷ್ಟೇ ಹೇಳೋದು. ಸೊ ಹಂಗಾಗಿ ಬಿರಿಯಾನಿ ಸಖತ್ತೈತೆ. ನೀವು ಕೂಡ ಟೇಸ್ಟ್ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಸಾರಿ, ಟೇಸ್ಟ್ ಮಾಡಿಲ್ಲ, ನೀವು ಕೂಡ ಟ್ರೈ ಮಾಡಿ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅನ್ಕೋತೀನಿ. ನಾನು ನಿಜವಾಗ್ಲೂ ಸಖತ್ತಾಗಿ ಬಂತು. ಏಕೆಂದರೆ ನಾನೇನು ಕುಕ್ಕಿಂಗಲ್ಲಿ ಏನು ಪರಿಣತಿ ಏನೂ ಅಲ್ಲ. ಎಲ್ಲರಿಗೂ ಅವ್ರವ್ರ ಕಣ್ಣಲ್ಲಿ ತಿನ್ನೋದು ಗೊತ್ತಾಗುತ್ತೆ ಅಲ್ವಾ, ಸೊ ಹಂಗಾಗಿ ಕಣ್ಣಳ್ತಲ್ಲಿ ಹಾಕೊಂಡು ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ನೋಡಿ ಪಾಪ ಮುದ್ದು ಸ್ವಲ್ಪ ಸರ್ಕಸ್ ಮಾಡ್ತಾ ಇದ್ದ. ಅವನು ಸರಿಯಾಗಿ ರೈಸ್ ತಿಂದಿಲ್ಲ, ಅವನು ಬರೀ ಕಬಾಬ್ ತಿಂದು ಸುಮ್ಮನೆ ಹಂಗೆ ಓಡಾಡ್ತಾ ಇದ್ದ ಅಷ್ಟೇ. ಸರಿ ಆಯಿತು, ತಿಂತೀಯಾ ಅಂತ ಕೇಳಿದೆ, ಅದಕ್ಕೆ ಹ್ಞೂ ಅಂತ ಅಂದ. ಆಮೇಲೆ ನೋಡು, ಹ್ಯಾಪಿ ನ್ಯೂ ಇಯರ್ ಹೇಳು ಮುದ್ದು ಅಂತ ಇದೆ. ಅವನು ಹಿಂಗೆ ಆಡ್ತಾ ಇದ್ದ. ಹೇಳು ಅಂತ ಅಂದ್ರೂ ಏನೋ ಒಂಚೂರು ಏನೋ ಹೇಳ್ಬಿಟ್ಟು ಹಿಂಗೆ ನೋಡ್ತಾನೆ ಇದ್ದ. ಸರಿ ಆಯಿತು, ತಿಂತೀಯಾ ಅಂತ ಕೇಳ್ತಾ ಇದೆ. ಫಸ್ಟ್ ಹೇಳು ಆಮೇಲೆ ತಿನ್ನು ಅಂತ ಹೇಳ್ತಾ ಇದೆ. ಅವನು ಅಂತ ಇದ್ದ. ಸರಿ ಆಯಿತು ಅಂತ ಹೇಳಿ ಆ ಕಡೆ ತಿರ್ಕೊತಾ ಇದ್ದ. ಸರಿ ಆಯ್ತಪ್ಪ ಅಂತೇಳಿ ಏ ಅಂತ ಇದ್ದ. ಆಮೇಲೆ ನಿನಗೆ ಕೇಕು ಹ್ಯಾಪಿ ಬರ್ಡೇ ಮಾಡಿವಂತೆ. ಅವನು ಯಾವಾಗಲೂ ಅಷ್ಟೇ, ಕೇಕ್ ನೋಡಿದ್ರೆ ಸಾಕು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಂತ ಇರ್ತಾನೆ. ಪಾಪ ಅವನಿಗೆ ಫಸ್ಟ್ ವರ್ಷ, ಸೆಕೆಂಡ್ ವರ್ಷ, ಅವನಿಗೆ 1 ವರ್ಷ 2 ವರ್ಷ ಇದ್ದಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಮಾರ್ಚ್ ಬಂದರೆ 3 ಇಯರ್, 24th ಮಾರ್ಚ್ 24th ಬಂದರೆ 3 ಇಯರ್ ಕಂಪ್ಲೀಟ್ ಆಗುತ್ತೆ. ಇವಾಗ ಗೊತ್ತಾಗುತ್ತಲ್ಲ, ಸೊ ಹಂಗಾಗಿ ಅಮ್ಮ ನಾನು ಹ್ಯಾಪಿ ಬರ್ಡೇ ಟು ಯು ಮಾಡ್ತೀನಿ, ಅಮ್ಮ ನಾನು ಹ್ಯಾಪಿ ಬರ್ಡೇ ಟು ಯು ಮಾಡ್ತೀನಿ ಅಂತ ಇದ್ದ. ಅವನು ಸರಿಯಾಗಿ ತಿಂದಿಲ್ಲ
ನೋಡಿ, ಒಂದೊಂದ್ಸಲ ಅಷ್ಟೇ ಒಂದು ಚಿಕ್ಕ ಬೌಲ್ಗೆ ಇಷ್ಟಿಷ್ಟೇ ಹಾಕ್ಸ್ಕೊಂಡು ತಿಂತಾನೆ, ಹೊಟ್ಟೆ ತುಂಬ ಒಂದೇ ಸಲ ತಿನ್ನಲ್ಲ. ಸೊ ಹಂಗಾಗಿ ಅವ್ನು ಯಾವಾಗಲೂ ಅಷ್ಟೇ ಒಂದೊಂದು ಸ್ವಲ್ಪನೇ ಒಂದೊಂದು ಸ್ಪೂನಷ್ಟು ಹಾಕ್ಸ್ಕೊಂಡು ತಿಂತಾನೆ, ಒಂದೇ ಸಲ ತಿನ್ನಲ್ಲ ಅವನು. ಆ ಥರ ಅಭ್ಯಾಸ ಇಲ್ಲ ಅವನಿಗೆ. ಸೊ ಹಂಗಾಗಿ ನೋಡಿ ತಿನ್ನಿಸ್ತಾ ಇದ್ದೆ, ಕ್ಲ್ಯಾಪ್ ಮಾಡಿಕೊಂಡು ತಿಂತಾನೆ ಇದ್ದ. ಕಬಾಬ್ ತಿಂದ ಅಷ್ಟೇ, ರೈಸ್ ತಿಂದಿರಲಿಲ್ಲ. ಅದನ್ನು ತಿಂದರೆ ಹೊಟ್ಟೆ ಏನೂ ತುಂಬಲ್ಲ. ಅದು ನೋಡಿದ್ರೆ ಅವನು ಸಖತ್ ಟೇಸ್ಟಿಯಾಗಿತ್ತು ಅಂತೇಳಿ ಏನೋ ನನ್ನ ಪೀಸ್ ಹಂಗೇನೆ ಸುಮ್ಮನೆ ಹೆಂಗೆ ತಿನ್ನಿಸ್ದಾಗ ತಿಂತಾವೆ ಅಷ್ಟೇ, ಜಾಸ್ತಿ ಏನೂ ತಿನ್ನಕ್ಕೆ ಹೋಗಲ್ಲ. ಇವಾಗ ನೈಟ್ ಕರೆಕ್ಟಾಗಿ 11:45, 12 ಗಂಟೆಗೆ ಇನ್ನೂ 1/4 ಗಂಟೆ ಇತ್ತು. ರಸ್ಮಲೈ ಕೇಕು ಮಾಡಿಸಿದ್ದು ಚೆನ್ನಾಗಿತ್ತು. ಅದನ್ನು ಮನೀಶ್ ಅಂತ ಇದ್ದ ನೋಡಿ, ಮಲ್ಕೊಂಡ್ಬಿಟ್ಟಿದ್ರು. ಹೇಳ್ಸಿ ನೋಡಿ ಆಕ್ಳಿಸ್ತಾ ಇದ್ದಾನೆ ಮನೀಶು. ಹೇಳ್ಸಿ ಕರ್ಕೊಂಬಂದ್ವಿ, ಕ್ಯಾಂಡಲ್ ಹಚ್ಚಿದ್ವಿ. ಇನ್ನು 12 ಗಂಟೆಗೆ ಇನ್ನು 2 ಮಿನಿಟ್ಸ್ ಏನೋ ಇತ್ತು ಅಷ್ಟೇ. ಕ್ಯಾಂಡಲ್ ಹಚ್ಚಿ ಕೇಕ್ ಕಟ್ ಮಾಡು ಮನೆ, ಹ್ಯಾಪಿ ಬರ್ಡೇ ಟು ಯು ಮಾಡು ಮನೆ ಅಂತ ಇದ್ರೆ ಸುಮ್ಮನೆ ಅವ್ರ ಅಪ್ಪನ ತಪ್ಕೊಂಡು ಹಂಗೆ ಇದ್ದ. ಸರಿ ಆಯಿತು ಅಂತ ಹೇಳಿ ಕ್ಯಾಂಡಲ್ ಹಚ್ಚಿದ್ವಿ. ಅದನ್ನು ಅದ್ರ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಧರ್ಮು ತೆಗ್ದು ಅದು ಕ್ಯಾಂಡ್ಲ್ ಹಚ್ಚೋಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಏನು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ, ಕ್ಯಾಂಡ್ಲು ಚೆನ್ನಾಗಿ ಕಾಣಿಸುತ್ತೆ ಹಚ್ಚಿದ್ರೆ ಅನ್ನೋದಕ್ಕೋಸ್ಕರ ಇದು ಮಾಡ್ತಿದ್ದಾರೆ. ಒಂದೊಂದಾಗಿ ತೆಗೆದು ಹಾಕ್ತಾ ಇರೋರು. ಕೆಳಗಡೆ ಇದನ್ನು ಕೊಟ್ಟಿದ್ರು ಪ್ಲ್ಯಾಸ್ಟಿಕ್ಕಲ್ಲಿ, ಚಿಕ್ಕ ಕ್ಯಾಂಡಲ್ ಕೆಳಗಡೆ ಅದನ್ನು ಕೇಕ್ ಮೇಲೆ ಈ ಥರ ಅಂಟ್ಸೋಕ್ಕೆ ಅಂತ ಕೊಟ್ಟಿದ್ರು. ಚಿಕ್ಕದು ಒಂಥರ ಪಿನ್ ಥರ, ಅದು ಪ್ಲ್ಯಾಸ್ಟಿಕ್ಕು. ಅದನ್ನೆಲ್ಲ ನೀಟಾಗಿ ತೆಗ್ದಾಕು ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ತೆಗ್ದಾಕೆ. ಸ್ವಲ್ಪ ಕೈಗೆ ಅಂಟ್ಕೊತೇನೋ ಅಲ್ಲಿ ನೋಡಿ ಧರ್ಮು ಹಾಯ್ಕೊಂಡು ಅದು ಬೆರಳನ್ನ ಚೀಪ್ತೆ ಕೂತಾರೆ. ಸರಿ ಆಯಿತು. ಮುದ್ದುನ ಎಷ್ಟು ಹೇಳ್ಸಿದ್ರು ಎದ್ದೇ ಇಲ್ಲ ಮನೀಶು. ಅಯ್ಯೋ ನಂಗೆ ಬೇಗ ಕಟ್ ಮಾಡ್ಸಮ್ಮ, ನಾನು ಹೋಗಿ ಮಲ್ಕೋತೀನಿ, ನನಗೆ ನಿದ್ದೆ ಬರ್ತೈತೆ, ನನಗೆ ತಡೆಯೋಕ್ಕಾಯ್ತಾ ಇಲ್ಲ ಅಂತ ಸುಮ್ಮನೆ ಹಂಗೆ ಅಂತ ಇದ್ದ. ಸರಿ ಆಯಿತು, ಕೇಕ್ ಕಟ್ ಮಾಡಾದ್ಮೇಲೆ ಹೋಗಿ ಮಲ್ಕೊಳ್ಳಿವಿ, ಇನ್ನೇನು ಕೆಲಸ ಇಲ್ಲ ಅಲ್ವಾ ಅಂತ ಅಂದೆ. ಸರಿ ಮುದ್ದುನು ತಿರುಗು ಈ ಕಡೆ ಕೇಕ್ ಕಟ್ ಮಾಡೋ. ಅಯ್ಯೋ ತುಂಬ ಹೊತ್ತು ಸರ್ಕಸ್ ಮಾಡ್ದ, ಕಟ್ ಮಾಡು ಮನೆ, ಹ್ಯಾಪಿ ಬರ್ಡೇ ಮಾಡು ಮನೆ ಅಂತ ಅಂದ್ರೂ ಕಟ್ ಮಾಡೋಕ್ಕೆ ತಿರುಗ್ತಾನೆ ಇರಲಿಲ್ಲ. ಅವ್ರ ಅಪ್ಪನ ತಪ್ಕೊಂಡು ಎದ್ದ, ನಾನು ಎತ್ಕೊಂಡಿದ್ದೆ. ನಾನು ಎಷ್ಟು ತನಕ ಎತ್ಕೊಳ್ಳಿ ಅಂತ ಹೇಳಿ ಸರಿ ಆಯಿತು, ಕೇಕ್ ತೊಗೊಂಬಿಟ್ಟು ಟೇಬಲ್ ಮೇಲೆ ಇಡೋಣ ಅಂತ ಹೇಳಿ ತೊಗೊಂಬರೋಕ್ಕೆ ಅಂತ ಹೋದೆ. ಆಮೇಲೆ ಅವ್ರ ಅಪ್ಪನ ಹಿಡ್ಕೊಂಡ ಒಳ್ಳೆ ಜಿಗಣೆ ಥರ ಎತ್ಕೊಂಡೋನು ಬಿಡಲೇ ಇಲ್ಲ. ಫೈನಲಿ ಕೇಕ್ ಕಟ್ ಮಾಡ್ದ, ತಿಂದೇ ಇಲ್ಲ, ಒಂದು ಚೂರ್ನೂ ತಿಂದಿಲ್ಲ ಮುದ್ದು. ಕೊನೆವರೆಗೂ ಅಷ್ಟೇ ನೋಡಿ, ಲಾಸ್ಟ್ ವೀಡಿಯೋ ನೋಡ್ತಿದ್ದೀರಲ್ಲ ನೀವು, ಒಂದು ಪೀಸು ತಿನ್ನಲಿಲ್ಲ, ಬರೀ ಮಲ್ಕೋತಾರೆ ನೋಡಿ. ನನಗೂ ಸ್ವಲ್ಪ ಬಾಯಿಗೆ ಈ ಥರ ಇದು ಮಾಡಿದೆ, ನೋಡಿ ಕೈ ಅಂದ್ಕೊಂಡು ಆ ಕಡೆ ತಿರ್ಕೊಂಡ. ಕಟ್ ಮಾಡಿ ಆದಮೇಲೆ ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡ್ವಿ. ಧರ್ಮಕ್ಕೆ ತಿನ್ನಿಸ್ದೆ, ಮನೀಶಿಗೆ ತಿನ್ನಿಸ್ದೆ, ಮತ್ತು ಮನೀಶಿಗೆ ತಿನ್ನಿಸ್ದೆ ಅಷ್ಟೇ, ಮುದ್ದು ತಿನ್ನಲಿಲ್ಲ. ಅದಾದಮೇಲೆ ಮನೀಶ್ ಕೇಳಿದೆ ತಗೋ ಪಪ್ಪಂಗೆ ತಿನ್ನಿಸು ಅಂತ. ಅದು ಕಟ್ ಮಾಡ್ತಿದ್ದೀನಿ, ಅದು ಪ್ಲ್ಯಾಸ್ಟಿಕ್ದು ಕತ್ರಿ. ಅದನ್ನೇ ಉಂಟು ಇಟ್ಕೊಂಡು ಕಟ್ ಮಾಡೋವಾಗ ಅದು ಪಟ್ ಅಂತ ಮುರಿದೇ ಹೋಯ್ತು. ಅದು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಗ್ರಿಪ್ ಸಿಗ್ತಾನೆ ಇರಲಿಲ್ಲ. ಸರಿ ಆಯ್ತಪ್ಪ ಮನೀಶ್ ಪಪ್ಪಂಗೆ ತಿನ್ನಿಸು ಅಂತ ಹೇಳಿದೆ. ಪಪ್ಪಗೆ ತಿನ್ನಿಸ್ತಾ ಇದ್ದ. ಆಮೇಲೆ ಅವರ ಪಪ್ಪನೂ ಕೂಡ ತಗೊಂಡು ಮನೀಶ್ಗೆ ಸ್ವಲ್ಪ ತಿನ್ನಿಸಿದ್ರು. ಅದು ಜಾಸ್ತಿ ಕ್ರೀಮೇನು ಹಾಕಿರಲಿಲ್ಲ, ಬಟ್ ಅಂದರೂ ಏನೋ ಒಂಥರ, ಈ ಕೇಕು ಅಂದರೆ ಕ್ರೀಮ್ ಇರಲಿಲ್ಲ ಜಾಸ್ತಿ, ಆದರೂ ಒಂಥರ ಅನ್ನಿಸ್ತದೆ. ಆದ್ರೂ ಆ ಕ್ರೀಮೆಲ್ಲ ಸ್ವಲ್ಪ ಸೈಡಿಗೆ ತೆಗೆದಿಟ್ಟು ಒಂದು ಪ್ಲೇಟ್ಗೆ ಮನೀಶ್ ಮಲ್ಕೊಳಕ್ಕೆ ಹೋಗ್ತೀನಿ ಅಂತಂದಲ್ಲ ಅಂತ ಹೇಳಿ ಅವನಿಗೂ ಹಾಕಿ ಕೊಟ್ಟೆ. ತಿಂತಾ ಇದ್ದ. ಮುದ್ದು ನೋಡು ತಿನ್ನು ಅಂತ ಎಷ್ಟು ಫೋರ್ಸ್ ಮಾಡಿದ್ರು ಒದ್ದಾಡ್ತಾ ಇದ್ದ ಜಾಸ್ತಿ. ಮತ್ತಿನ್ನೇನು ಫೋರ್ಸ್ ಮಾಡೋಕ್ಕೇನೋ ಹೋಗಲಿಲ್ಲ. ಸರಿ ಆಯಿತು ಅಂತ ಹೇಳಿ ಅವ್ನಿಗೇನು ತಿನ್ನಕ್ಕೆ ಕೊಡಲಿಲ್ಲ. ಇವಾಗ ಸರಿ ಆಯಿತು, ಧರ್ಮು ಸ್ವಲ್ಪ ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿದ್ರು ಅನ್ನೋದಕ್ಕೋಸ್ಕರ ಸರಿ ಆಯಿತು ಅಂತ ಹೇಳಿ ನಾವು ತಿನ್ನೋಕ್ಕೆ ಪ್ಲೇಟ್ಗೆ ಹಾಕ್ಕೊತಾ ಇದ್ವಿ. ನಾವು ಸ್ವಲ್ಪ ತಿಂದ್ವಿ. ಅಲ್ಲಿ ಸಾಂಗ್ ಹಾಕಿದ್ವಿ, ಧರ್ಮನೇ ಹಾಕಿದ್ರು, ಮನೀಶು ಮತ್ತು ಮುದ್ದು ಮಲಗಿದ್ದು ಬಂದ್ರಲ್ವ. ಸೊ ಹಂಗಾಗಿ ಧರ್ಮು ಹೋಗಿ ಹಾಕ್ತಾಯಿದ್ರು ನ್ಯೂ ಇಯರ್ದು ಸಾಂಗು. ಆಮೇಲೆ ಮನೀಶ್ ಹೋಗಿ ಅದೆಲ್ಲ ಕಣ್ಪಪ್ಪ ಇದು ಅಂತ ಹೇಳಿ ಹೋಗಿ ಹಾಕಿದ. ಸೊ ಹಂಗಾಗಿ ನಾನು ವಾಯ್ಸ್ ಕೊಟ್ಟಿದ್ದೇನೆ ಅಷ್ಟೇ. ಅದ್ರ ಸೌಂಡ್ಗೆ ಮಾತಾಡೋದು ಏನೂ ಕೇಳಿಸಲ್ಲ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದೆ, ಇದನ್ನು ಫುಲ್ಲು ವಾಯ್ಸ್ ಓವರೇ ಕೊಟ್ಟಿದ್ದೀನಿ ವಿಡಿಯೋಗೆ, ಅಲ್ಲೇನು ಕೇಳಿಸಲ್ಲ ಏನಿಲ್ಲ ಅಂತ ಹೇಳಿ.
ಮತ್ತು ಇಲ್ಲಿ ಬಂದು ವಿಶ್ ಯು ಹ್ಯಾಪಿ ನ್ಯೂ ಇಯರ್. ದೇವರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲನೂ ಕೊಟ್ಟು ಕಾಪಾಡಲಿ. ವರ್ಷ ವರ್ಷ ಇದೇ ಹೊಸದಾಗಿ ನ್ಯೂ ಇಯರ್ ಬಂದಾಗ ಎಲ್ಲರಿಗೂ ನ್ಯೂ ಇಯರ್ ಬಂದಾಗೆಲ್ಲ ಎಲ್ಲರ ಮುಖದಲ್ಲೂ ನಗು ಮತ್ತು ನಗು ನಗು ತರಲಿ ಅಂತ ನಾನು ಮುಂದೆ ಬಂದು ಹೇಳ್ತಾ ಇದ್ದೆ. ಪದೇ ಪದೇ ನಮ್ಮ ಪಾಪು ಹಂಗೆ ಅಂತ ಇದ್ದ, ಅಮ್ಮ ಅದು ಎಷ್ಟು ಸಲ ವಿಶ್ ಮಾಡ್ತೀಯಮ್ಮ ಅಂತಿದ್ದ. ವಿಶ್ ಮಾಡಬೇಕು, ಸುಮ್ಮನೆ ಇರೋ, ವರ್ಷಕ್ಕೊಂದ್ಸಲನೇ ಅಲ್ವಾ. ಇವಾಗ ಯಾರಿರ್ತಾರೋ ಯಾರಿಲ್ಲ ಯಾರಿಗೆ ಗೊತ್ತು, ಇದ್ದಾಗ್ಲೇ ಹೇಳ್ಬೇಕಲ್ವಾ. ನೋಡಿ ಮುದ್ದು ಹಾಕ್ಲಿಸ್ತಾನೆ ಅವನೇ, ಅಲ್ಲಿ ನೋಡಿ ಮಲ್ಕೊಂಡು ಓದಾಡ್ತಾನೆ ನೋಡಿ. ಇವಾಗ ಮತ್ತೆ ಹೇಳ್ತಾ ಇದ್ದೆ, ಅದಕ್ಕೆ ನಮ್ಮ ಮನೀಶ್ ಏನು ಹೇಳ್ಬಿಟ್ಟಿದ್ದೋದ. ನಾನು ಹೇಳ್ತಾ ಇದ್ದೆ ನನ್ನ ವ್ಯೂವರ್ಸ್ಗಳಿಗೆ, ನನ್ನ ಯೂಟ್ಯೂಬ್ ವ್ಯೂವರ್ಸ್ಗಳಿಗೆ ಹಾಗೂ ನನ್ನ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೆ. ಅವ್ನು ಮಲ್ಕೊಳ್ಳೋಕ್ಕೆ ಇದಾಯಿತು ಅಂತ ಎದ್ದೊಟ್ಟೋಗ್ಬಿಟ್ಟ. ನಾನು ಲಾಸ್ಟಲ್ಲಿ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನಾನೊಬ್ಬಳೇ ಉಳ್ಕೊಂಡಿರೋಳು, ಅವ್ರ ಪಪ್ಪ ಮಲಗ್ಸೋಕ್ಕೆ ಅಂತ ಹೊರ್ಟೋಗ್ಬಿಟ್ರು. ನಾನೊಬ್ಬಳೇ ಉಳ್ಕೊಂಡು ಸರಿ ಆಯಿತು. ಹೊರಗಡೆ ಬಾಲ್ಕನಿಲೆಲ್ಲ ಪಟಾಕಿ ಎಲ್ಲ ಹೊಡಿತಾಯಿದ್ರು. ಪಟಾಕಿ ಹೊಡಿತಾಯಿದ್ರು ಅಂತ ನೋಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ಇದ್ದೆ. ಆಮೇಲೆ ಹೋಗಿ ಮಲ್ಕೊಂಡು ಅಷ್ಟೇ. ಮುದ್ದು ಸ್ವಲ್ಪನೂ ಕೂಡ ಕೇಕ್ ತಿನ್ನಲೇ ಇಲ್ಲ. ನಂಗೆ ಒಂಥರ ಬೇಜಾರಾಯ್ತಿತ್ತು. ಆಮೇಲೆ ನೆಕ್ಸ್ಟ್ ಡೇಗೆ ತಿಂದ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗೆ ಬಂತು ಅಂತ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಸೊ ಪ್ಲೀಸ್ 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 ತುಂಬ ಜನ ನನ್ನ ವಿಡಿಯೋ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಈ ವಿಡಿಯೋ ನೋಡ್ತಿದ್ದೀರಿ. ಪ್ಲೀಸ್ ಸಬ್ಸ್ಕ್ರೈಬ್